ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಸರಣಿಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ದಿನ ಮಕ್ಕಳ ಸಾಹಿತ್ಯ ಕೃತಿ ಪರಿಚಯ ಸರಣಿಯಲ್ಲಿ ಮೇ 29, 2026 ಶುಕ್ರವಾರದಂದು 72ನೇ ಸರಣಿಯನ್ನ ತಲುಪಿದ್ದೇವೆ. 72ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಇವತ್ತು ನಾನು ಮಾಡಲಿದ್ದೇನೆ. PR ನಾಯಕ್ ಅವರು ಬರೆದಿರುವಂತ ಡಾಕ್ಟರ್ ಮಾಮ ಅನ್ನುವಂತ ಮಕ್ಕಳ ಕಥಾ ಸಂಕಲನದ ಪರಿಚಯವನ್ನು ಇವತ್ತು ನಾನು ಮಾಡಲಿದ್ದೇನೆ. ಡಾಕ್ಟರ್ ಮಾಮ ಅನ್ನುವಂತ ಕೃತಿಯನ್ನ PR ನಾಯಕ್ ಅವರು ಬರೆದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಅವರು ಪ್ರಕಟಿಸಿರುವಂತಹ ಈ ಕೃತಿ 2010ರಲ್ಲಿ ಪ್ರಕಟವಾಗಿದೆ. 58 ಪುಟಗಳ ಈ ಕೃತಿ 40 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮುಖಪುಟ ವಿನ್ಯಾಸವನ್ನ ಸುದರ್ಶನ್ ಹೆಬಾಳೆ ಅವರು ಮುಖಪುಟ ವಿನ್ಯಾಸವನ್ನ ಮಾಡಿದ್ದಾರೆ. 14 ಕಥೆಗಳನ್ನ ಈ ಕಥಾ ಸಂಕಲನ ಒಳಗೊಂಡಿದೆ. ಮುನ್ನುಡಿಯನ್ನ ರೋಹಿದಾಸ್ ನಾಯಕ್, ಅಧ್ಯಕ್ಷರು, ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅವರು ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಬೆನ್ನುಡಿಯನ್ನ ಡಾಕ್ಟರ್ RV ಸರಾಫ್, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಭಟ್ಕಳ ಅವರು ಬೆನ್ನುಡಿಯನ್ನ ಬರೆದು ಈ ಕೃತಿಗೆ ಬೆನ್ನುಡಿಯನ್ನ ಬರೆದಿದ್ದಾರೆ. 14 ಕಥೆಗಳನ್ನು ಒಳಗೊಂಡಿರುವಂತಹ ಈ ಕೃತಿ ಸುಂದರವಾದ ಮಕ್ಕಳ ಕಥಾ ಸಂಕಲನವಾಗಿದೆ. ಹಾಗೆ ಮಕ್ಕಳಿಗೆ ಇಷ್ಟವಾಗುವ ವಿಷಯದ ಕುರಿತಾಗಿ ಈ ಕೃತಿ ಒಳಗೊಂಡಿದೆ. 14 ಕಥೆಗಳು ಸಹ ವಿವಿಧ ವಿಷಯ ವಿನ್ಯಾಸವನ್ನು ಒಳಗೊಂಡಂತೆ ಕಥಾವಸ್ತು, ವಿಭಿನ್ನ ಕಥಾವಸ್ತುವನ್ನ ಒಳಗೊಂಡಿದೆ. ಹಾಗೆ ಪರಿಸರಕ್ಕೆ ಸಂಬಂಧಿಸಿದಂತಹ, ಮರಗಳಿಗೆ, ಗಿಡಗಳಿಗೆ ಸಂಬಂಧಿಸಿದಂತಹ ಕಥೆಗಳನ್ನ ನಾವು ಕಾಣಬಹುದು. ಶೀರ್ಷಿಕೆಯ ಗೀತೆಯಾಗಿರುವಂತಹ ಡಾಕ್ಟರ್ ಮಾಮ ಅನ್ನುವಂಥದ್ದು, ಪ್ರೀತಿಯಿಂದ ನಾವು ಮಾಮ ಅಂತ ಮಕ್ಕಳನ್ನ ಕರೆಯುವಂತಹ ಇದನ್ನ ಡಾಕ್ಟರ್ ಮಾಮ ಅನ್ನುವಂತ ಶೀರ್ಷಿಕೆಯ ಕಥೆಯನ್ನ ನೋಡ್ಬೋದು. ಬಹಳ ದಿನಗಳು ಪರೀಕ್ಷೆ ಆಗಿರ್ತದೆ. ಪರೀಕ್ಷೆ ಮುಗಿದ ನಂತರ ಬಹಳ ದಿನಗಳ ನಂತರ ಆಟ ಆಡಕ್ಕೆ ಹೋಗಿರ್ತಾನೆ. ಎಷ್ಟು ಈಜಿದ್ರು ಅವನಿಗೆ ಇನ್ನ ಈಜ್ಬೇಕು ಅಂತ ಆಸೆ ಆಗ್ತಿರ್ತ. ಯಾಕಂದ್ರೆ ಅವನು ಪರೀಕ್ಷೆ ಕಾರಣದಿಂದ ಅವನಿಗೆ ಅವ್ರ ಅಮ್ಮ ಒಟ್ಟೆ ಆಟ ಆಡಕ್ಕೆ ಬಿಟ್ಟಿರೋದಿಲ್ಲ. ಹಾಗಾಗಿ ಶಂಕರನಿಗೆ ಬಹಳ ಖುಷಿ ಆಗುತ್ತಾ, ಬಹಳ ಆಟ ಆಡಿ ಅವನೊಂದು ಟೈಮ್ ಟೇಬಲೇ ಮಾಡ್ಕೊಂಡ್ಬಿಡ್ತಾನ. ರಜದಾಗ ನಾನು ಏನೇನ್ ಮಾಡ್ಬೇಕು, ಯಾವ್ಯಾವ ಆಟ ಆಡ್ಬೇಕು, ಮರಕೋತಿ ಆಟ ಆಡ್ಬೇಕು, ಆಮೇಲೆ ಊರ್ ಸುತ್ತಬೇಕು, ಈ ತರ ಎಲ್ಲವನ್ನೂ ಮಾಡಿರ್ತಾನೆ. ಆದ್ರೆ ಅವ್ರಮ್ಮ ಅವನಿಗೆ ಬೆಳಿಗ್ಗೆ ಎಬ್ಬಿಸಿ ನೀನು ಬೇಸಿಗೆ ಶಿಬಿರಕ್ಕೆ ಹೋಗ್ಬೇಕು, ಶಿರಾಳಿ ಒಳಗ ಬೇಸಿಗೆ ಶಿಬಿರದ, ಅಲ್ಲಿ ಸಂಗೀತ, ನೃತ್ಯ, ನಾಟಕ, ಕ್ರಾಫ್ಟು, ಇಂಗ್ಲಿಷ್ ಸ್ಪೀಕಿಂಗು ಇವೆಲ್ಲ ಅದಾವ, ನೀನ್ ಹೋಗ್ಬೇಕಂತೇಳಿ ಅವನಿಗೆ ಒತ್ತಾಯ ಮಾಡಿ ಶಂಕರ್ನ ಎಬ್ಬಿಸಿ ಅವನ ಜೋಡಿ ಅವನು ಪಕ್ಕದ ಮನೆಯ ನಾಗೇಶ್ನ ಇಬ್ಬರನ್ನ ಜೋಡಿ ಮಾಡಿ ಶಿರಾಳಿ ಕಳಿಸ್ತಾಳ. ಅಲ್ಲಿ ಹೋದ್ರೆ ನೋಡಿದ್ರೆ ಈಗಾಗಲೇ 300 ಜನ ಬಂದಿರ್ತಾರ ಬೇಸಿಗೆ ಶಿಬಿರದ ಭಾಗವಹಿಸಕ. ಈ ಬೇಸಿಗೆ ಶಿಬಿರನ ಡಾಕ್ಟರ್ ಮಾಮ ಅವರು ಆಯೋಜನೆ ಮಾಡಿರ್ತಾರ. ಈ ಡಾಕ್ಟರ್ ಮಾಮ ಅಂತಂದ್ರೆ ಡಾಕ್ಟರ್ ಅವರು ಮಕ್ಕಳಿಗೆ ಉಚಿತವಾಗಿ ಬೇಸಿಗೆ ಶಿಬಿರಗಳನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಾರೆ. 3 ವರ್ಷಗಳಿಂದ ನಡೆಸ್ಕೊಂಡು ಬಂದಿರ್ತಾರೆ. ಅವರು ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ತಮ್ಮ ಬಿಡುವಿನ ವೇಳೆಯಲ್ಲಿ ಬಂದು ಶಿಬಿರಕ್ಕೆ ಭೇಟಿ ಕೊಟ್ಟು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಚಿತ್ರಕಲೆಯಲ್ಲಿ ಭಾಗವಹಿಸಿರುವಂತ ಒಬ್ಬ ವಿದ್ಯಾರ್ಥಿ ಪೆನ್ಸಿಲ್ ಕೆತ್ತಬೇಕಾದ್ರೆ ಬ್ಲೇಡಿನಿಂದ ಗಾಯ ಮಾಡ್ಕೊಂತಾನೆ. ಅವಾಗ ಫೋನ್ ಮಾಡಿದಾಗ ಡಾಕ್ಟರ್ ಮಾಮ ಅವರು ಬಂದು ಅವನ ವಿದ್ಯಾರ್ಥಿಗೆ ಪ್ರಥಮ ಚಿಕಿತ್ಸೆ ಮಾಡಿ ನಂತರ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವನಿಗೆ ಬ್ಯಾಂಡೇಜ್ ಹಾಕ್ತಾರೆ. ಅವಾಗ ಪರಿಸರ ರಕ್ಷಣೆ ಕುರಿತಾಗಿರುವಂತ ಈ ಬೇಸಿಗೆ ಶಿಬಿರದಲ್ಲಿ ಸಂಗೀತ, ಚಿತ್ರಕಲೆ, ಚರ್ಚಾ ಸ್ಪರ್ಧೆ, ನಾಟಕ ಈ ಎಲ್ಲ ಚಟುವಟಿಕೆಗಳು ಬೇಸಿಗೆ ಶಿಬಿರದಲ್ಲಿ ನಡೀತಾ ಇರುತ್ತೆ. ಅವಾಗ ಶಂಕರ ಮತ್ತು ನಾಗೇಶ್ನಿಗೆ ಅನಿಸ್ತಿರ್ತತೆ, ಓಹೋ ನಾವು ಬೇಸಿಗೆ ಶಿಬಿರನ ಬಿಟ್ಟಿದ್ರೆ ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಿ, ಎಷ್ಟು ಒಳ್ಳೆ ಚಟುವಟಿಕೆಗಳು ನಡೀತಾ ಇದಾವ, ಆಮೇಲೆ ನಮಗೆಲ್ಲಾ ಚಟುವಟಿಕೆಗಳ ಜೊತೆಗೆ ಆಟಗಳನ್ನ ನಡೆಸ್ತಾ ಇದಾರ ಅಂತೇಳಿ ಮಕ್ಕಳು ಸಾಯಂಕಾಲ ಹೋಗಿ ತನ್ನ ತಾಯಿಯ ಜೊತೆಗೆ ಮಾತಾಡ್ತಾರ. ಅವಾಗ ತಾಯಿ ಅವರು ಹೇಳ್ತಿರ್ತಾರ, ಹೌದು ಡಾಕ್ಟರ್ ಮಾಮ ಅವರು ನಿರಂತರವಾಗಿ ಚಟುವಟಿಕೆಗಳನ್ನ, ಬೇಸಿಗೆ ಶಿಬಿರನ ಆಯೋಜನೆ ಮಾಡ್ತಾ ಇದಾರ, ನೀವು ಹೋಗಿದ್ದು ಬಹಳ ಅನುಕೂಲ ಆಯ್ತು, ಅವರು ಉಚಿತವಾಗಿ ಇವನ್ನೆಲ್ಲ ಆಯೋಜನೆ ಮಾಡ್ತಾರ ಅಂತ ಹೇಳ್ತಾರೆ. ಹಾಗೆ ಪ್ರತಿಭಾವಂತ ವ್ಯಕ್ತಿಗಳನ್ನ ಕರೆಸಿ ಸನ್ಮಾನ ಮಾಡಿ ಅವ್ರ ಕುರಿತಾಗಿರುವಂತ ಲೇಖನಗಳನ್ನ ಬರೀತಾರ ಅವರು ಪತ್ರಿಕೆಗಳಲ್ಲಿ ಅಂತ ಹೇಳ್ತಾರ. ಅದೇ ರೀತಿ ಒಂದ್ಸಲ ಪತ್ರಿಕೆಗೆ ಓದ್ಬೇಕಾದ್ರೆ ಪತ್ರಿಕೆಯಲ್ಲಿ ಬಂದಿರ್ತತೆ. ಬಂದಾಗ ನೋಡ್ತಾನ ಅದ್ರೊಳಗ ವೈರಸ್ ಶಿರಾಲಿ ಅಂತ ಹೆಸರು ಬಂದಿರ್ತ.
ಹೌದಮ್ಮ ಬಂದೈತೆ ಅದ್ರೊಳಗ ವೈರಸ್ ಇರಾಳಿ ಅಂತ ಐತಿ ಅಂತಾನ. ವೈರಸ್ ಅಂದ್ರೆ ವೈದ್ಯ ರಮೇಶ ಸರಾಫ್. ವೈದ್ಯ ರಮೇಶ ಸರಾಫ್ ಅನ್ನೋದನ್ನ ಶಾರ್ಟ್ ಆಗಿ ವೈರಸ್ ಅಂತ ಹೆಸರಿಟ್ಕೊಂಡಿರ್ತಾರ. ಓಹೋ ಹೀಗೆ ಮಾಡ್ಯಾರಲ್ಲ ಅಂತೇಳಿ ಅವರು ಶೋಷಿತ ವರ್ಗದವರ ಬಗ್ಗೆ, ಕಲಾವಿದರ ಬಗ್ಗೆ, ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಲೇಖನಗಳನ್ನ ಪತ್ರಿಕೆಗಳಿಗೆ ಬರೀತಿರ್ತಾರೆ. ಈಗ ಕೊನೆಯ ಶಿಬಿರದ ಕೊನೆಯ ದಿನ ಆಗಿರೋದ್ರಿಂದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ವಿತರಿಸುವ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಇಬ್ಬರು ವಿದ್ಯಾರ್ಥಿಗಳು ಸಹ ತಮ್ಮ ತಂದೆ ತಾಯಿಗಳಿಗೆ ಬರ ಕೇಳ್ತಾರೆ. ಹಾಗೆ ಎಲ್ಲಾ ವಿದ್ಯಾರ್ಥಿಗಳು ಡಾಕ್ಟರ್ ಮಾಮ ಅವರ ಸಾಮಾಜಿಕ ಕಾರ್ಯದ ಬಗ್ಗೆ ತಿಳಿದಂತ ಅವರು ಎಲ್ಲ ವಿದ್ಯಾರ್ಥಿಗಳು ತಾವೇ ಸ್ವಲ್ಪ ಹಣವನ್ನ ಹಾಕಿ ಅವರಿಗೆ ಸನ್ಮಾನಿಸುವಂತೆ ಕೆಲಸ ಮಾಡ್ತಾರೆ. ಡಾಕ್ಟರ್ ರಮೇಶ್ ಶರಫ್ ಎಂದು ಖ್ಯಾತರಾಗಿರುವಂತ ವೈರಸ್ ಸರಫ್ ಕ್ಲಿನಿಕ್ ನ ನಡೆಸ್ತಾರೆ. ಅವಾಗ ಸನ್ಮಾನ ಮಾಡಿದಾಗ ಅವ್ರು ಹೇಳ್ತಾರೆ, ನಾನು ಸಹ ಓದುವಂತ ಸಂದರ್ಭದಲ್ಲಿ ಬಹಳ ಬಡತನದಲ್ಲಿ ಓದಿ ಛಲದಿಂದ ಓದಿ ಡಾಕ್ಟರ್ ಆದೆ. ಹಾಗಾಗಿ ನಾನು ಡಾಕ್ಟರ್ ಆದ ನಂತರ ಶೋಷಿತ ವರ್ಗದವರಿಗೆ, ಬಡವರಿಗೆ ಎಲ್ಲರಿಗೂ ಸಹ ಕಡಿಮೆ ದರದಲ್ಲಿ ನಾನು ವೈದ್ಯಕೀಯವನ್ನ ಸೇವೆಯನ್ನ ಪ್ರಾರಂಭಿಸಿದ ಜೊತೆಗೆ ನಾನು ಮಕ್ಕಳಿಗೆ ಏನಾದರೂ ಕೊಡಬೇಕನ್ನುವಂತ ಉದ್ದೇಶದಿಂದ ಬೇಸಿಗೆ ರಜೆಯಲ್ಲಿ ಬೇಸಿಗೆ ಶಿಬಿರನ ಆಯೋಜನೆ ಮಾಡ್ತೀನಿ. ನೀವೆಲ್ಲ ಭಾಗವಹಿಸಿದ್ ನನಗೆ ಖುಷಿ ಆಯ್ತು ಅಂತ ಹೇಳ್ತಾರೆ. ಹಾಗೆ ನೀವು ಸಹ ನಿಮ್ ಕೈಲಾದಷ್ಟು ಮಟ್ಟಿಗೆ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊರಿ ಅಂತ ಹೇಳ್ತಾರೆ. ಅವಾಗ ಮಕ್ಕಳು ಆಯ್ತು ಅಂತೇಳಿ ಖುಷಿಯಿಂದ ಆಗ್ತಾರೆ. ಇನ್ನೊಂದು ಸಹಬಾಳ್ವೆ ಅನ್ನುವಂತ ಒಂದು ಕಥೆಯಲ್ಲಿ ಒಂದು ಒಂದು ಊರಿನ ಹೊರಗಡೆ ಒಂದು ಬೃಹದಾಕಾರದ ಆಲದ ಮರ ಇರುತ್ತೆ. ಆಲದ ಮರದಲ್ಲಿ ಕೊಕ್ಕರೆ, ಗಿಳಿ, ಪಾರಿವಾಳ, ಹದ್ದು ಇವೆಲ್ಲವೂ ಬೃಹದಾದ ಒಂದು ಆಲದ ಮರದಲ್ಲಿ ವಾಸಿಸ್ತಿರ್ತವೆ. ಆದ್ರೆ ಆಲದ ಮರದ ಕೆಳಗಡೆ ಒಬ್ಬ ಮುದುಕ ಒಂದು ಟೆಂಟ್ ಹಾಕ್ಕೊಂಡು ಇರ್ತಾನೆ. ಆ ಮುದುಕ ಯಾವಾಗ್ಲೂ ಪಕ್ಷಿಗಳಿಗೆ ಬೈತಾ ಇರೋದು, ಯಾಕಂದ್ರೆ ಪಕ್ಷಿಗಳ ಕಲರವ ಅವನಿಗೆ ಕಿರಿಕಿರಿ ಮಾಡ್ತಿರ್ತತೆ. ಕಿರಿಕಿರಿ ಅಂತ ಅವನು ಅನ್ಕೊಂತಿರ್ತಾನೆ. ಆಮೇಲೆ ಅವು ಯಾವಾಗ್ಲೂ ಬೈತಿರ್ತಾವೆ, ಇವೆಲ್ಲ ಗುಬ್ಬಿಗಳು ಪಕ್ಷಿಗಳು ಯಾವಾಗ ಗೂಡು ಕಟ್ಟಿ ಇಲ್ಲದವ ಹೋಗವಲ್ಲು ಹಂಗ ಹಿಂಗ ಅಂತ ಬೈತಿರ್ತಾನೆ. ಆದ್ರೆ ಈ ಗಿಳಿಮರಿ ಒಂದ್ಸಲ ಗಿಳಿಮರಿ ಹುಟ್ಟಹಬ್ಬ ಇರುತ್ತಾ. ಗಿಳಿಮರಿ ಹುಟ್ಟಹಬ್ಬಕ್ಕಾಗಿ ಎಲ್ಲಾ ಪಕ್ಷಿಗಳು ಕಾಳು ಕಡ್ಡಿ ತಂದು ಆ ಬರ್ತಡೇ ಸಂಭ್ರಮನ ಮಾಡ್ತಿರ್ತಾರೆ. ಹದ್ದು ಅವನಿಗೆ ಒಂದು ಮಾಂಸದ ಮುದ್ದೆಯನ್ನ ತಂದು ಕೊಡುತ್ತೆ. ಅವಾಗ ಅವರೆಲ್ಲರೂ ಸಹ ಕಾಳು ಕಡ್ಡಿನೆಲ್ಲರೂ ಹಂಚ್ಕೊಂಡು ಗಿಳಿ ಬರ್ತಡೇ ಮಾಡ್ತಾರೆ. ಹದ್ದು ತಂದಂತ ಮಾಂಸ ತುಂಡನ್ನ ಸ್ವಲ್ಪ ತಿಂದು ಇನ್ನು ಉಳಿದಿದ್ದನ್ನ ಅವನು ಮುದುಕನ ಟೆಂಟಿಗೆ ಹಾಕ್ತಾರೆ. ಮುದುಕ, ದೇವರು ನಮಗೆ ಹಸುವನ್ನ ತಾಳಲಾರ್ದೆ ದೇವರು ನನಗೆ ಆಹಾರ ಕೊಟ್ಟ ಅಂತೇಳಿ ಅದನ್ನ ಮಾಂಸನ ಅವನು ತಿಂತಾನೆ. ತಿಂದು ಮತ್ತೆ ಅವನು ಪಕ್ಷಿಗಳಿಗೆ ಬೈಯೋದು ಮಾಡ್ತಾನೆ. ಪಕ್ಷಿಗಳು ಹೊರಗೋದಂತ ಸಂದರ್ಭದಲ್ಲಿ ಮುದುಕ ಒಂದು ಬಡಿಗೆ ತಗೊಂಡು ಆ ಗೂಡುಗಳನ್ನೆಲ್ಲ ಒಡೆದು ಹಾಳು ಮಾಡ್ತಾನೆ. ಅವರು ಸಾಯಂಕಾಲ ಪಕ್ಷಿಗಳು ಮನೆಗೆ ಬಂದು ನೋಡಿದಾಗ ಗೂಡುಗಳಿರೋದಿಲ್ಲ, ಪಕ್ಷಿಗಳು ಅಲ್ಲಲ್ಲಿ ಬಿದ್ದು ಅಳುತ್ತಿರ್ತವೆ. ಅದನ್ನು ಗಮನಿಸಿದಂತ ಅವು ಈ ಮನುಷ್ಯನ ಕಾಟ ಸಾಕು, ನಾವು ಬೇರೆ ಗಿಡಕ್ಕೆ ಹೋಗಮ್ಮ, ಬೇರೆ ಕಾಡಿಗೆ ಹೋಗಮ್ಮ ಅಂತ ನಿರ್ಧರಿಸಿದಾಗ ಹೋಗ್ತಾ ಇರ್ತವೆ. ಆ ದಾರಿಯಲ್ಲಿ ಅವಕ್ಕ ಒಂದು ಹಾವು ಸಿಗುತ್ತೆ. ನಾಗರಾವು ಸಿಕ್ಕು ಭೇಟಿಯಾಗಿ ಹೇಳುತ್ತೆ, ಯಾಕ ಏನಾಯ್ತು ಅಂದಾಗ ನಡೆದ ಘಟನೆಯನ್ನ ಹೇಳ್ತಾರ. ಆ ಮನುಷ್ಯನಿಗೆ ನಾನು ಬುದ್ಧಿ ಕಲಿಸ್ತೀನಿ ಅಂತೇಳಿ ಅವನು ಹಾವು ಹೋಗಿ ಅವನ ಕೊಠರೆಗೆ ಹೋಗಿ ಅವನು ಹಾವಿಗೆ ಹಂಚ್ಕೊಂಡು ಅದರಿಂದ ಹೊರಗಡೆ ಹೋಗಿ ಓಡಕತ್ ಬಿಡ್ತಾನ. ಅವಾಗ ಅವನಿಗೆ ಹೇಳ್ತಾನ, ನೀನು ಆ ಪಕ್ಷಿಗಳು ಏನ್ ಮಾಡಿದ್ವು, ಅವಕ್ಕೆ ಯಾಕೆ ಕಾಟ ಕೊಟ್ಟಿ ಅಂದಾಗ ಅವನಿಗೆ ಅವಾಗ ಪಕ್ಷಿಗಳು ಹೇಳ್ತಾವ, ಈ ಕಾಡು ನಿನಗಿರೋಕ ನಿನಗೊಬ್ಬನಿಗೆ ಹಕ್ಕಿಲ್ಲ, ಇದ್ರ ಜೊತೆಗೆ ನಮ್ಮೆಲ್ಲರಿಗೂ ಸಹ ಕಾಡಿನಲ್ಲಿ ವಾಸ ಮಾಡುವ ಹಕ್ಕಿದೆ. ಹಾಗಾಗಿ ನಾವೆಲ್ಲರೂ ಸಹ ಕಾಡಿನಲ್ಲಿ ಇರ್ತೀವಿ ಅಂತಂದಾಗ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಮನುಷ್ಯನಿಗೆ. ಅವಾಗ ಅವುಗಳ ಜೊತೆಗೆ ಸಹಬಾಳ್ವೆಯಿಂದ ಅವನ ಜೀವನವನ್ನು ಸಾಗಿಸ್ತಾನೆ. ಇನ್ನು ಕಲ್ಪವೃಕ್ಷ ಅನ್ನುವಂತ ಒಂದು ಕಥೆಯಲ್ಲಿ ತೆಂಗಿನ ಮರದ ಉಪಯೋಗಗಳು, ತೆಂಗಿನ ಮರ ಕಾಯಿನ ಒಬ್ಬನು ಕಳು ಮಾಡಿ ಮಾರ್ತಾ ಇರ್ತಾನೆ. ಅವನ ಜೊತೆಗೆ ಸಂವಾದ ಮಾಡ್ಕಿಂತ ತೆಂಗಿನ ಮರ ಎಷ್ಟು ಉಪಯೋಗ ಇದೆ, ಚಾಪೆ ಮಾಡಲು, ಟೋಪಿಗೆ ಮಾಡಲು, ಉರುವಲು, ಕಟ್ಟಿಗೆಗಾಗಿ ಎಷ್ಟೆಲ್ಲ ಉಪಯೋಗ ಇದೆ. ನಾನು ಕಲ್ಪವೃಕ್ಷ ಅನ್ನುವಂತ ಒಂದು ಕಥೆಯಲ್ಲಿ ಅದಿದೆ. ಕಲ್ಪವೃಕ್ಷ ಕಥೆಯಲ್ಲಿ ವಿವರಣೆಯನ್ನು ಕೊಡ್ತಾನೆ. ಹಾಗೆ ಮೂರ್ಖತನದಿಂದ ಪಾರಾದ ಒಂದು ಪುಟ್ಟಯ್ಯ ಅನ್ನುವಂತ ಒಂದು ಕಥೆಯಲ್ಲಿ ಒಬ್ಬ ರೈತನ ಕುಟುಂಬ, ಆತನ ಮಗು, ಈ ಕಥೆ ಹೆಣೆಯಲಾಗಿದೆ. ಅಂದ್ರೆ ಈ ಹಾವನ್ನ, ಇಲಿಗಳನ್ನ ತಿಂದು ಬೆಳೆಯನ್ನ ರಕ್ಷಿಸುವಂತ ಕೆರೆ ಹಾವನ್ನ ರೈತನ ಹೆಂಡತಿ ಕೊಲ್ಲಿಬಿಡ್ತಾಳ. ಕೊಲ್ಲಿದ ನಂತರ ಇಲಿಗಳ ಸಂಖ್ಯೆ ಹೆಚ್ಚಾಗಿ ಬಿಟ್ಟು ಬೆಳೆಗಳನ್ನ ಅವು ತಿಂತಾ ಇರ್ತವೆ. ಅದಕ್ಕಾಗಿ ಅವ್ರು ಇಲಿಗಳನ್ನ ಕೊಲ್ಬೇಕಂತ ಕೀಟನಾಶಕಗಳನ್ನ ಅತಿಯಾಗಿ ಬಳಸ್ತಾರ. ಆಮೇಲೆ ಅದರ ಸಲುವಾಗಿ ನೀರನ್ನ ನಿಂದ್ರಿಸ್ತಾರ. ಅವಾಗ ಬೆಳೆ ಬಹಳ ಹೆಚ್ಚಿನ ಇಳುವರಿ ಬರೋದಿಲ್ಲ. ಆಮೇಲೆ ಅದ್ರ ಸಲುವಾಗಿ ಅವರು ಮಾಡಿದಂತ ರಾಸಾಯನಿಕ ಪರಿಣಾಮವಾಗಿ ಬೆಳೆ ಇಳುವರಿ ಕಡಿಮೆ ಬಂದ್ಬಿಡುತ್ತ. ಸಾಲ ಹೆಚ್ಚಾಗಿ ಅವ್ರು ಊರ್ ಬಿಡುವಂತ ಸಂದರ್ಭ ಬಂದಾಗ
ಅವನು ಹೇಳ್ತಾನ, ನೀವು ಹಾವನ್ನ ಕೊಲ್ಲಿದ್ದು ಬಹಳ ತಪ್ಪು ಮಾಡಿದ್ರಿ, ಆ ರೀತಿ ಹಾವುಗಳನ್ನ ಕೊಲ್ಲಬಾರ್ದು, ಅವು ಇಲಿಗಳನ್ನ ತಿಂದು ನಿಮ್ಮ ಇದನ್ನ ಬೆಲೆಯನ್ನ ಅವು ರಕ್ಷಿಸ್ತಾ ಇದ್ವು, ನೀವು ಹಿಂಗೆಲ್ಲ ಮಾಡಿದ ತಪ್ಪು ಅಂದಾಗ, ಆಮೇಲೆ ಸಾವಯವ ಗೊಬ್ಬರ ಹಾಕದ್ ಬಿಟ್ಟು ರಾಸಾಯನಿಕನ ಬಳಸಿದ್ರಿ, ಹಾಗಾಗಿ ಬೆಳೆ ಇಳುವರಿ ಕಡಿಮೆ ಆಗಿದೆ ಅಂತ ಅಂದಾಗ, ಅವರು ತಮ್ಮ ತಪ್ಪಿನ ಅರಿವಾಗಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಬೆಳೆಸಿ ಅವರು ಉತ್ತಮವಾದ ಇಳುವರಿಯನ್ನ ಪಡಿತಾರೆ. ಇನ್ನು ಬಲೆಗೆ ಬಲಿಯಾದ ಅನ್ನುವಂತ ಒಂದು ಕಥೆಯಲ್ಲಿ, ಮೀನುಗಾರ ಕಡಲಕ್ಕೆ ನಾರಿ ಧಾರೇಶ್ವರದಲ್ಲಿರುವಂತ ಒಬ್ಬ ಮೀನುಗಾರನ ಇದ್ದಂತ ಕಥೆ ಇದು. ಆ ಮೀನುಗಾರ ಮೀನ್ ಹಿಡಿತಾ ಇರ್ತಾನೆ, ಆದ್ರೆ ಅವನು ಮೀನ್ ಹಿಡಿದು ಮುಂಜಾನೆ ಹಿಡಿದಿರಂತ ಮೀನನ್ನ ಕುಡಿದು ಮಾರಾಟ ಮಾಡಿ ಆ ದುಡ್ಡಿನಲ್ಲಿ ಕುಡಿದು ಸಾಯಂಕಾಲ ಹೋಗಿ ಮತ್ತೆ ಮೀನನ್ನ ಹಿಡಿದು ಅದನ್ನ ಮಾರಾಟ ಮಾಡಿ ಮನೆಗೆ ಹೋಗಿ ಕೊಡ್ತಿರ್ತಾನೆ. ಆದ್ರೆ ಒಂದು ಸಲ ಏನಾಗುತ್ತೆ, ಕುಡಿದು ಮೀನ್ ಹಿಡಿಯಕ್ ಹೋದಂತ ಸಂದರ್ಭದಲ್ಲಿ ಬಲಿಯನ್ನು ಒಗೆಯುವಂತ ಸಂದರ್ಭದಲ್ಲಿ ಆ ಬಲಿಯಲ್ಲಿ ತಾನೇ ಹಿಂಗ್ ಒಗೆಯುವಂತ ಸಂದರ್ಭದಲ್ಲಿ ಆ ಬಲಿ ತನ್ನನ್ನು ಅವನಿಗೆ ಸುತ್ತಿಕೊಂಡು ನೀರಲ್ಲಿ ಬಿದ್ದು ಕುಡಿದ ಅಮಲಿನಲ್ಲಿ ಅವನಿಗೆ ಗೊತ್ತಾಗದೆಲ್ಲ ಬಿಡಿಸಿನ ಕಾಲಾರ್ದ ಸತ್ತೋಗ್ಬಿಡ್ತಾನೆ. ಅಂದ್ರೆ ಕುಡಿತಕ್ಕೆ ಬಲಿಯಾಗಿರುವಂತ ಅವನ ಕುರಿತಾಗಿ, ಆಮೇಲೆ ಅದರ ಪರಿಣಾಮಗಳೇನು ಅನ್ನುವಂತ ಕುರಿತಾಗಿ ಒಂದು ಕಥೆ ಇದೆ. ಜಲಜಮ್ಮ ಅನ್ನುವಂತ ಒಂದು ಕಥೆಯಲ್ಲಿ ನೀರು ಯಾವ ರೀತಿ ಮಲಿನ ಆಗುತ್ತೆ ಅನ್ನುವಂತ ಅದರ ಸುತ್ತ ಈ ಕಥೆಯನ್ನ ಎಣೆಯಲಾಗಿದೆ. ಜಲಜಮ್ಮ ಮೊದಲು ಜನ ಎಲ್ಲರೂ ಸಹ ನೀರನ್ನ ತುಂಬಾ ಪೂಜನೀಯವಾಗಿ ಗೌರವಿಸ್ತಾ ಪೂಜೆ ಮಾಡ್ತಾ ಇರ್ತಾರೆ. ಆದ್ರೆ ನಂತರ ದಿನಗಳಲ್ಲಿ ಏನ್ ಮಾಡ್ತಾರೆ, ಪಂಪ್ ಸೆಟ್ ಹಾಕಿ ನೀರನ್ನ ವ್ಯವಸಾಯಕ್ಕಾಗಿ ಬಳಸಕ್ ಸ್ಟಾರ್ಟ್ ಮಾಡ್ತಾರೆ. ನಂತರ ವಿದ್ಯುತ್ ಒತ್ತಡಕ್ಕೆ ಜಲಜಮ್ಮ ಸಿಗಿಬಿಡ್ತಾಳ. ನಂತರ ಎತ್ತುಗಳನ್ನ ತಂದು ನೀರಿನಲ್ಲಿ ಸ್ನಾನ ಮಾಡಿಸಕ್ ಸ್ಟಾರ್ಟ್ ಮಾಡ್ತಾರ. ಒಬ್ಬನು ಸ್ನಾನ ಮಾಡಿಸಿದ್ ನೋಡಿ ಉಳಿದವರೆಲ್ಲರೂ ಸಹ ಎತ್ತು ಎಮ್ಮೆ ಆಕಳನ್ನ ಕರ್ಕೊಂಡ್ಬಂದು ನೀರಿನಲ್ಲಿ ಸ್ನಾನ ಮಾಡ್ಸಕ್ ಪ್ರಾರಂಭಿಸ್ತಾರ. ನಂತರ ಒಬ್ರು ಬಂದು ಬಟ್ಟೆ ಒಗ್ಯಕ್ ಸ್ಟಾರ್ಟ್ ಮಾಡ್ತಾರೆ, ಅವ್ರು ನೋಡಿ ಉಳಿದವರೆಲ್ಲ ತಂದು ಬಟ್ಟೆ ಒಗ್ಯಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಮುಸ್ರಿ ತೊಳೆಯಕ್ಕನ್ನು ತಂದು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದರಿಂದ ಜಲಜಮ್ಮ ದಿನದಿಂದ ದಿನಕ್ಕೆ ಆಕೆ ಗಲೀಜ್ ಆಗುತ್ತಾ ಹೋಗ್ತಾ ಇರ್ತಾಳೆ. ಹಾಗೆ ಒಬ್ಬ ಮುದುಕ ಅವನು ತನ್ನ ಸಾವನ್ನ ತಾನೇ ತಂದುಕೊಳ್ಳಕ್ಕಾಗಿ ನೀರಿಗೆ ಹಾರಿ ಸತ್ತೋಗ್ಬಿಡ್ತಾನೆ. ಅವನು ಸತ್ತು ಶವವಾಗಿ ಕೊಳತಾಗ ಆ ನೀರು ಇನ್ನಷ್ಟು ಗಲೀಜಾಗ್ಬಿಡುತ್ತೆ. ಹಾಗಾಗಿ ಇದನ್ನ ವಿರುದ್ಧ ಪ್ರತಿಭಟನೆ ಮಾಡಬೇಕಂತ ಮಕ್ಕಳು ಪಂಚಾಯತಿಗೆ ಒಂದು ಪತ್ರ ಬರೀತಾರೆ, ನೀರು ಕಲುಷಿತವಾಗ್ತಿದೆ, ರಕ್ಷಣೆ ಮಾಡ್ಬೇಕು ಅಂತ ಹೇಳಿ. ಅವಾಗ ಪಂಚಾಯತಿಯ ಅಧಿಕಾರಿಗಳು ಹಾಗೂ ಸದಸ್ಯರು ಒಂದು ಸಭೆ ಮಾಡಿ ನೀರನ್ನ ಇನ್ನು ಕುಡಿಯೋಕ್ಕಾಗಿ ಅಷ್ಟೇ ಬಳಸಬೇಕು, ಯಾರು ಸಹ ಅದರಲ್ಲಿ ಬಟ್ಟೆ ತೊಳೆಯೋದಾಗ್ಲಿ ದನ ತೊಳೆಯೋದಾಗ್ಲಿ ಮಾಡಬಾರ್ದು ಅನ್ನುವಂತ ಮಾತನ್ನ ನಿಷೇಧಾಜ್ಞೆಯನ್ನ ತರೋದ್ರ ಮೂಲಕ ಜಲಜಮ್ಮನ್ನ ಕಾಪಾಡ್ತಾರೆ. ಇನ್ನು ಕಡಲ ಮಕ್ಕಳು ಅನ್ನುವಂಥದ್ದು ಕಥೆಯಲ್ಲಿ ಕಡಲಿನಲ್ಲಿರುವಂತ ಸಮುದ್ರದ ಕಳ್ಳರು ಹಾಗೂ ಅವರನ್ನ ಬುದ್ಧಿ ಕಲಿಸಿರುವಂತ ಕುರಿತಾಗಿರುವಂತ ಒಂದು ಕತೆ ಇದೆ. ಕಥೆಯಾದ ಹಸು ಯಾವ ರೀತಿ ಕತೆ ಮನುಷ್ಯನ ಅತಿ ಆಸೆಯಿಂದಾಗಿ ಯಾವ ರೀತಿ ಆಗುತ್ತಂತದ್ದು. ಒಂದು ಆಕಳ ಇರುತ್ತೆ, ಆಕಳಿಗೆ ಕರುವಿಗೆ ಹಾಲನ್ನ ಕುಡಿಸೋಕು ಬಿಡದೆ ಅಷ್ಟು ಹಾಲನ್ನ ಹಿಂಡಿ ಮಾರಾಟ ಮಾಡ್ತಾನೆ. ಅದರಿಂದಾಗಿ ಕರುವಿಗೆ ಹಾಲಿರ್ಲಾರ್ದನೆ ಕರು ಸತ್ತೋಗ್ಬಿಡುತ್ತೆ. ಇದರಿಂದ ಬೇಸರ ಆಗಿರುವಂತ ಆಕಳು ಸಿಂಹದ ಗುಹೆಗೆ ಹೋಗಿ ನನ್ನನ್ನ ತಿನ್ನು ಅಂತ ಹೇಳ್ತೈತೆ. ಆದ್ರೆ ಸಿಂಹ ಯಾಕೆ ಬೇಜಾರಾಗಿ ಅಂದಾಗ ನಡೆದ ಘಟನೆ ಹೇಳಿದಾಗ ಅದು ಸಿಂಹನು ಸಹ ಓ ಎಷ್ಟಿದೆ ಅಂತ ಹೇಳಿ ಪಶ್ಚಾತ್ತಾಪ ಆಗಿ ಅವನ ಅದ್ರ ಜೊತೆಗೆ ಗೆಳೆತನ ಮಾಡುತ್ತೆ. ಹಾಗೆ ಸಿಂಹನು ಸಹ ಭೇಟಿ ಆಗದೆ ಬಿಟ್ಟು ಹಸುವಿನ ಹಾಲನ್ನ ಕುಡಿದು ಜೀವಿಸುತ್ತೆ. ಆದ್ರೆ ಈ ಜೀವಿಸೋ ಕ್ರಮದಲ್ಲಿ ಅದು ಬೇಟೆ ಆಡೋದನ್ನ ಕೊಲ್ಲೋದನ್ನ ಬಿಟ್ಟೇ ಬಿಡುತ್ತೆ. ಆದ್ರೆ ಇದನ್ನ ಗಮನಿಸಿದಂತ ಊರು ಜನ ಸಿಂಹನ ಬಡಿದು ಕೊಲ್ಲಿ ಬಿಡ್ತಾರೆ. ಕೊನೆಗೆ ಹಸು ನನ್ನಿಂದಾಗಿ ಸಿಂಹ ಸತ್ತೋಯ್ತು ಅಂತೇಳಿ ಅದು ಪಾಪ ಬೇಜಾರಾಗಿ ಅದು ಊಟನ ಬಿಟ್ಟು ಕೊನೆಗೆ ಅದನ್ನು ಸಹ ಸತ್ತೋಗ್ಬಿಡುತ್ತೆ. ಅಂದ್ರೆ ಮನುಷ್ಯ ಎಷ್ಟು ಅದು ದುರಂಕಾರಿ ಅದನ್ನ, ಎಷ್ಟು ಮನುಷ್ಯ ಮಾನವೀಯತೆಯನ್ನ ಮರೆತಿದ್ದಾನೆ ಅನ್ನುವಂಥದ್ದು ಈ ಕವಿತೆಯಲ್ಲಿ ಕಾಣ್ತೀವಿ. ಇನ್ನು ಪರಿಸರ ಪ್ರೇಮಿ ಅನ್ನುವಂತ ಒಂದು ಕಥೆಯಲ್ಲಿ ತಿಮ್ಮಪ್ಪ ಅನ್ನುವಂತ ಸಾವುಕಾರ ತಿಮ್ಮಪ್ಪ ಅನ್ನುವಂಥವನು ಬಹಳ ಜಿಪುಣ ಇರ್ತಾನೆ. ಹಾಗೆ ಪ್ರಾಣಿಗಳ ಬಗ್ಗೆ ಕನಿಕರ ಇರೋದಿಲ್ಲ. ಅವನು ಯಾರು ಸಹ ಊರಿನಲ್ಲಿ ಹಸು ಎಮ್ಮೆ ನಾಯಿ ಬೆಕ್ಕು ಚಿಟ್ಟೆಗಳನ್ನ ಸಾಕ್ಬಾರ್ದು ಅಂತ ಒಂದು ಇದು ಮಾಡಿಬಿಡ್ತಾನೆ, ಫರ್ಮಾನ್ ಓಡಿಸ್ಬಿಡ್ತಾನೆ. ಆದ್ರೆ ಅದನ್ನ ಮಕ್ಕಳು ಯಾವ ರೀತಿ ಅವನಿಗೆ ಬುದ್ಧಿ ಕಲಿಸಿ ಮತ್ತೆ ಮರಳಿ ಅವುಗಳನ್ನೆಲ್ಲ ತರುವಂತ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಈ ಕಥೆಯಲ್ಲಿದೆ. ಇನ್ನು ಧನುವಂತ ಅನ್ನುವಂಥದ್ದು ನಾಗಪ್ಪ ಧನಿಕ ಇರ್ತಾನೆ, ಆದ್ರೆ ಅವನ ಮಗ ಗೋಪಾಲ ಸೋಮಾರಿ ಇರ್ತಾನೆ. ಅಂದ್ರೆ ವಯಸ್ಸಾದ ದನಗಳನ್ನ ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇರ್ತಾನೆ. ತಂದೆ ಹೇಳ್ತಾನೆ ಅವನಿಗೆ, ನೋಡಪ್ಪ ಹಸುಗಳು ವಯಸ್ಸಾಗ್ಯಾವ ಅಂತೇಳಿ ಮಾರಾಟ ಮಾಡೋದಲ್ಲ, ಅವು ವಯಸ್ಸಿದ್ದಾಗ ನಮ್ಗೆ ಎಷ್ಟು ಸಹಾಯ ಮಾಡ್ಯಾವ,
ಆ ಸಹಾಯವನ್ನ ನಾವು ಸ್ಮರಿಸಿ ಅವುಗಳನ್ನ ನಾವು ಚೆನ್ನಾಗಿ ಜೋಪಾನ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ತಂದೆ ಮಾತನ್ನ ಅವನು ಕೇಳಲ್ಲ. ಹಾಗಾಗಿ ಅವನಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಅವನು ಒಂದಿನ ತಾಯಿನ ಒಂದು ರೂಮ್ನಲ್ಲಿ ಬಚ್ಚಿಟ್ಟು ಊರು ಜನನ ಕರೆದು, ನೋಡ್ರಿ ನನ್ನ ಹೆಂಡತಿಗೆ ವಯಸ್ಸಾಗಿತ್ತು, ಹಾಗಾಗಿ ನನ್ನ ಹೆಂಡತಿಯನ್ನ ನಾನು ಮಾರಾಟ ಮಾಡಿಬಿಟ್ಟೆ ಅಂತ ಹೇಳ್ತಾನ. ಇದರಿಂದ ಗೋಪಗೊಂಡಂತ ಜನರು, ಏನಪ್ಪ ಇಷ್ಟು ಸೌಕರ್ಯದಿ, ಎಂತ ಶಾಣೆ ಅದಿ ನೀನು ಅಂತ ಅಂದಾಗ, ಇಲ್ಲ ವಯಸ್ಸಿತ್ತಾಕಿ ಕೆಲಸ ಮಾಡ್ತಿದ್ಲು, ಈಗೇನ್ ಮನೆ ಕೆಲಸ ಮಾಡಲ್ಲ, ಏನು ಮಾಡಲ್ಲ, ಹಂಗಾಗಿ ನಾನು ಮಾರಾಟ ಮಾಡಿಬಿಟ್ಟೀನಿ ಆಕಿನ ಅಂತಾನ. ಅವಾಗ ಇದರಿಂದ ಕೋಪಗೊಂಡಂತ ಮಗ, ಅಲ್ಲಪ್ಪ ನಿನ್ಗೆ ಎಷ್ಟು ಬುದ್ಧಿ ಅದ, ನೀನು ನನ್ನ ಅಮ್ಮನ ಹೆಂಗ್ ಮಾರಾಟ ಮಾಡಿದಿ, ನೀನು ವಯಸ್ಸಾಯ್ತಂದ್ರೆ ಯಾರು ಮಾರಾಟ ಮಾಡ್ತಾರಂತ ಕೋಪಗೊಳ್ತಾನ. ಅವಾಗ ಅವನು ಹೇಳ್ತಾನ, ನೋಡಪ್ಪ ಅದೇ ರೀತಿ ದನಗಳು ಸಹ, ಹಸುಗಳು ಸಹ, ಎತ್ತುಗಳು ಸಹ ನಮಗೆ ವಯಸ್ಸಿದ್ದಾಗ ನಮ್ಮ ಹೊಲದಲ್ಲಿ ಹಾಲು ಕೊಡ್ತಾವ, ಹೊಲದಲ್ಲಿ ಕೆಲಸ ಮಾಡ್ತಾವ. ಅವು ವಯಸ್ಸಾದ ನಂತರ ನಾವು ಮಾರಾಟ ಮಾಡೋದು, ಕಟುಕರಿಗೆ ಮಾಡೋದು ಒಳ್ಳೆಯ ಕ್ರಮ ಅಲ್ಲ ಅಂತ ಅಂದಾಗ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅವನು ಹೇಳ್ತಾನೆ. ಅವಾಗ ಅವನು ತನ್ನ ಹೆಂಡತಿಯನ್ನು ಕರೆದಾಗ ಹೆಂಡತಿ ಬರ್ತಾಳೆ. ಅವಾಗ ಗಂಡ ಹೆಂಡತಿ ಮಗನಿಗೆ ಬುದ್ಧಿ ಕಲಿಸುವ ಸಲುವಾಗಿ ಈ ರೀತಿ ನಾಟಕ ಮಾಡಿದ್ದು ಹೇಳಿದಾಗ ಅವನು ತನ್ನ ತಪ್ಪಿನ ಅರಿವಾಗಿ, ನನ್ನಲ್ಲಿರುವ ಹಣದಿಂದ ನಿಮ್ಮೆಲ್ಲರ ದನಗಳನ್ನ ನಾನು ಮತ್ತೆ ಬಿಡಿಸಿಕೊಂಡು ಬಂದು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನ. ಅದೇ ರೀತಿ ಆ ದನಗಳನ್ನ ಬಿಡಿಸಿಕೊಂಡು ಬಂದು ಜನರಿಗೆ ಕೊಡ್ತಾನ. ಅಂದ್ರೆ ನಾವು ವಯಸ್ಸಾದ ನಂತರ ಅದು ನಿರುಪಯೋಗಿ ಅಂತೇಳಿ ಮಾರಾಟ ಮಾಡೋದಲ್ಲ, ಅವುಗಳನ್ನು ಸಹ ಪ್ರೀತಿಸ್ಬೇಕು, ಪಕ್ಷಿಗಳ ಇವು ದನಗಳನ್ನ ಅಂತೇಳಿ ಹೇಳುವಂತ ಕಥೆ ಇದೆ. ಹಾಗೆ ಮಂಗನ ಕಾಡು ಅನ್ನುವಂಥದ್ದು, ಮನುಷ್ಯ ಈ ಮಂಗನ ಕಾಡಿನ ಕಥೆಯಲ್ಲಿ ಮನುಷ್ಯ ತನ್ನ ಆಸೆಗಾಗಿ ಕಾಡುಗಳನ್ನ ನಾಶ ಮಾಡಿದ ಪರಿಣಾಮ ಕಾಡಿನ ಜೀವಿಗಳು ತಮ್ಮ ಆವಾಸ ಸ್ಥಾನಗಳನ್ನ ಕಳೆದುಕೊಂಡು ಅನುಭವಿಸುವಂತಹ ಯಾತನೆ, ಅವು ಅನುಭವಿಸುವಂತಹ ಕಷ್ಟಗಳ ವಿವರಣೆ ಈ ಕಥೆಯಲ್ಲಿದೆ. ನಮ್ಮ ಪರಿಸರ ಅನ್ನುವಂತ ಒಂದು ಕಥೆಯಲ್ಲಿ ಪರಿಸರವನ್ನ ಮನುಷ್ಯ ಯಾವ ರೀತಿ ನಾಶ ಮಾಡ್ತದನ, ಪರಿಸರ ನಾಶ ಮಾಡಿದ ಪರಿಣಾಮ ಎಲ್ಲ ಕಷ್ಟಗಳನ್ನ ಅನುಭವಿಸ್ತದನ ಅನ್ನುವಂತ ವಿವರಣೆಯನ್ನ ಈ ಕಥೆಯಲ್ಲಿದೆ. ಮ್ಯಾವ್ ಮ್ಯಾವ್ ಬೆಕ್ಕು ಅನ್ನುವಂತ ಒಂದು ಕಥೆಯಲ್ಲಿ ಕಾಡಿನ ಬೆಕ್ಕು ಹಾಗೂ ನಾಡಿನ ಬೆಕ್ಕು, ಪಟ್ಟಣದಿಂದ ಬಂದಿರುವಂತ ಒಂದು ಬೆಕ್ಕು ಹಳ್ಳಿಗೆ ಬರುತ್ತೆ, ಹಳ್ಳಿ ಬೆಕ್ಕಿನೊಂದಿಗೆ ಗೆಳೆತನ ಮಾಡುತ್ತೆ. ಅದಕ್ಕೆ ಒಂದು ಆಸೆ ತೋರಿಸಿ, ನೀನು ಬಾ ಪಟ್ಟಣಕ್ಕೆ ಹೋಗೋಣ ಅಂತೇಳಿ ಅದನ್ನ ಕರ್ಕೊಂಡು ಪಟ್ಟಣಕ್ಕೆ ಹೋಗುತ್ತೆ. ಪಟ್ಟಣದಲ್ಲಿರುವಂತ ನಿರಂತರವಾದ ಜನರ ಓಡಾಟ, ವಾಹನಗಳ ಶಬ್ದ ಹಾಗೂ ಅವುಗಳ ಇದನ್ನ ಕೇಳಿ ಹಳ್ಳಿ ಬೆಕ್ಕಿಗೆ ಸಾಕಾಗಿ ಅದು ಪುನಃ ಹಳ್ಳಿಗೆ ಬರುತ್ತೆ. ಆದ್ರೆ ಇಲ್ಲಿ ನಾವು ಹಳ್ಳಿಯ ವಾತಾವರಣ, ನಗರದ ವಾತಾವರಣ, ಹಳ್ಳಿಯ ಜನರ ಮನಸ್ಥಿತಿಯನ್ನ ತುಲನೆ ಮಾಡುವಂತಹ ಸಾಮ್ಯತೆಯನ್ನ ಏನಿದೆ, ವ್ಯತ್ಯಾಸ ಅನ್ನುವಂತ ಮಾಹಿತಿಯನ್ನ ಕೊಡ್ತಾರೆ. ಇನ್ನು ಪ್ರಾಮಾಣಿಕ ರಂಗ ಅನ್ನುವಂತ ಒಂದು ಕಥೆಯಲ್ಲಿ ಪ್ರಾಮಾಣಿಕವಾಗಿರುವಂತಹ ವ್ಯಕ್ತಿಯ ಪ್ರಾಮಾಣಿಕತೆಯ ಮಹತ್ವದ ಕುರಿತಾಗಿರುವಂತಹ ಕಥೆಯ ವಿವರಣೆ ಇದೆ. PR ನಾಯಕ್ ಅವರು ಬರೆದಿರುವಂತಹ ಡಾಕ್ಟರ್ ಮಾಮ ಅನ್ನುವಂತ ಕಥಾ ಸಂಕಲನದಲ್ಲಿ ಇಲ್ಲಿ ಹೆಚ್ಚಿನ ಕಥೆಗಳು ಸಮುದ್ರದ, ಮಲೆನಾಡಿನ ಪರಿಸರದ ಹಿನ್ನೆಲೆಯಲ್ಲಿ ರಚಿತವಾಗಿರುವಂತಹ ಕಥೆಗಳನ್ನ ನೋಡಬಹುದು. 14 ಕಥೆಗಳು ಸಹ ಮಕ್ಕಳಿಗೆ ಸುಂದರವಾದ ನೀತಿಗಳನ್ನು ಹೇಳುವಂತಹ, ಮೌಲ್ಯಗಳನ್ನು ಹೇಳುವಂತಹ, ಆ ಮೂಲಕ ಮಕ್ಕಳಲ್ಲಿ, ವಿಶೇಷವಾಗಿ ಮಕ್ಕಳಲ್ಲಿ ಮೌಲ್ಯಗಳ ಅಭಿವೃದ್ಧಿಯನ್ನು ಪಡಿಸುವಂತ ಕಥೆಗಳನ್ನ ಶ್ರೀ PR ನಾಯಕ್ ಅವರು ರಚಿಸಿದ್ದಾರೆ. ಇಲ್ಲಿರುವಂತಹ 14 ಕಥೆಗಳು ಸಹ ಮಕ್ಕಳಿಗೆ ಇಷ್ಟವಾಗುವ ರೀತಿಯಲ್ಲಿ ಕಥೆಗಳು ರಚಿತವಾಗಿವೆ. ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ತಾವುಗಳು ಇಂತಹ ಮಕ್ಕಳ ಸಾಹಿತ್ಯ ಕೃತಿಗಳನ್ನು ಕೊಂಡು ಓದುವ ಮೂಲಕ ಮಕ್ಕಳಲ್ಲಿ ವಿಶೇಷವಾಗಿ ಅವರ ಹುಟ್ಟುಹಬ್ಬ ಹಾಗೂ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಕ್ಕಳಿಗೆ ಇಂಥ ಕೃತಿಗಳನ್ನ ನೀಡುವ ಮೂಲಕ ಅವರಲ್ಲಿ ಸಾಹಿತ್ಯ ಓದುವ ಅಭಿರುಚಿಯನ್ನ ಬೆಳೆಸುವಂತ ಕೆಲಸ ಶಿಕ್ಷಕರು ಹಾಗೂ ಪೋಷಕರಿಂದ ಆಗ್ಬೇಕು. ಅದೇ ರೀತಿ ಇವತ್ತಿನ ದಿನ 72ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಪರಿಚಯ ಸರಣಿಯನ್ನ ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಪುಸ್ತಕ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.